ನಮ್ಮ ಭಾವನೆಗಳು ಅನ್ನೋದು, ಪ್ರತಿಯೊಂದು ಕೆಲಸದ ಹಿಂದೆ ನಾವು ಮಾಡುವಂತಹ ಭಾವನೆಗಳು ಎಷ್ಟು ಇಂಪಾರ್ಟೆಂಟ್ ಅಂತ ಒಂದು ಚಿಕ್ಕ ಕತೆ ಹೇಳ್ತೀನಿ. ಒಂದು ಬುದ್ಧಿಸ್ಟ್ ಮೊನಾಸ್ಟ್ರಿಯಲ್ಲಿ ಒಬ್ಬ ಮಾಂಕ್ ಇರ್ತಾನೆ. ಸೊ ಆ ಮಾಂಕ್ಗೆ ಅಲ್ಲಿ ಪ್ರತಿಯೊಂದು ಕೂಡ ಒಂದು ಪ್ರಾಕ್ಟಿಕಲ್ ಆಗಿ ಅವರೇ ಕಲಿಯೋ ಥರ ಆ ಒಂದು ಜ್ಞಾನ ಅನ್ನೋದು ಕೊಡ್ತಾ ಹೋಗ್ತಾರೆ. ಸೊ ಏನಾದರೂ ಒಂದು ಕಲಿಬೇಕಂದ್ರೆ ಡೈರೆಕ್ಟ್ಲಿ ಏನು ಹೇಳಲ್ಲ, ಈ ಥರ ಇರಬೇಕು, ಈ ಥರ ಮಾಡಬೇಕು, ಏನೂ ಹೇಳೋದಿಲ್ಲ. ಒಂದು ಪ್ರಾಕ್ಟಿಕಲ್ ಎಕ್ಸ್ಪೆರಿಮೆಂಟ್ ಮುಖಾಂತರ ಅವರೇ ಕಲಿಯೋ ಥರ ಮಾಡ್ತಾರೆ. ಸೊ ಆ ಬುದ್ಧಿಸ್ಟ್ ಮಾಂಕ್ ಆ ಮೊನಾಸ್ಟ್ರಿಯಲ್ಲಿ ಕಲಿಯೋದಕ್ಕೆ ಹೋಗ್ತಾನೆ. ಸೊ ಅಲ್ಲಿರೋರು ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆದಂತಹ ಕೆಲಸಗಳು ಮಾಡಬೇಕು ಆ ಕಮ್ಯುನಿಟಿಯಲ್ಲಿ ಇದ್ದಾಗ. ಸೊ ಆ ಮಾಂಕ್ಗೆ ಏನು ಕೊಡ್ತಾರಂದರೆ, ತುಂಬ ದೊಡ್ಡ ಪ್ರಾಂತ ಅದು. ಈ ಪ್ರಾಂತದಲ್ಲಿ ಹೋಗೋ ದಾರಿ ಎಲ್ಲ ಕೂಡ ಪ್ರತಿನಿತ್ಯ ಅವನು ಬೆಳಗ್ಗೆ ಸಾಯಂಕಾಲ ಗುಡಿಸ್ಬೇಕು. ದೊಡ್ಡ ಪರ್ಕೆ ಇರುತ್ತೆ, ಅದರಿಂದ ಗುಡಿಸ್ಬೇಕು. ಮಾಮೂಲಿ ನಾವೇನು ಅಂದ್ಕೊಳ್ತೀವಿ, ಏನೋ ಇಂಥ ಕೆಲಸ ಕೊಟ್ಟಿದ್ದಾರೆ, ಇಷ್ಟು ನೀಚವಾದ ಕೆಲಸ ಕೊಟ್ಟಿದ್ದಾರೆ ನನಗೆ, ಈ ಗುಡಿಸೋದು ಯಾರು ಮಾಡ್ತಾರೆ, ಅಥವಾ ಟಾಯ್ಲೆಟ್ಸ್ ಯಾರು ಕ್ಲೀನ್ ಮಾಡ್ತಾರೆ, ಇಂತಹ ಯೋಚನೆ ಬರುತ್ತೆ. ಆದರೆ ಆ ಮಾಂಕ್ ಏನೂ ಇರೋದಿಲ್ಲ ಅವನ ಮನಸ್ಸಲ್ಲಿ. ಓಕೆ, ನನಗೆ ಈ ಕೆಲಸ ಕೊಟ್ಟಿದ್ದಾರಾ ಅಂತ ಕೆಲಸ ತಗೊಂಡು ಅವನು ಪ್ರತಿನಿತ್ಯ ತುಂಬ ಖುಷಿಯಿಂದ ಮಾಡ್ತಾನೆ ಅವನಿಗೆ ಕೊಟ್ಟಿರೋ ಕೆಲಸ. ಏನೂ ಕಂಪ್ಲೇಂಟ್ಸ್ ಇರಲ್ಲ, ಏನೂ ಕಷ್ಟಪಡಲ್ಲ, ಬಟ್ ಖುಷಿಯಾಗಿ ಅವನಿಗೆ ಕೊಟ್ಟಿರುವಂಥ ಕೆಲಸವನ್ನು ಪ್ರತಿನಿತ್ಯ ಮಾಡ್ಕೊಳ್ತಾ ಹೋಗ್ತಾನೆ. ಸೊ ಅದನ್ನು ಮಾಡ್ತಾ ಇರುವಾಗ, ಪ್ರತಿನಿತ್ಯ ಗುಡಿಸ್ತಾ ಇರುವಾಗ ಅವನೇನು ಅನ್ಕೊಳ್ತಾ ಮಾಡ್ತಾನಂದರೆ, ಚೆನ್ನಾಗಿ ಈ ಒಂದು ದಾರಿಯ ಮುಖಾಂತರ ಯಾರ್ಯಾರು ಪ್ರಯಾಣ ಮಾಡ್ತಾರೋ ಅವರೆಲ್ಲರೂ ಕೂಡ ತುಂಬ ಪೀಸ್ಫುಲ್ ಆಗಿರಬೇಕು, ತುಂಬ ಜ್ಞಾನವಂತರಾಗಬೇಕು, ಹ್ಯಾಪಿಯಾಗಿ ಇರಬೇಕು ಅಂತ ಅಂದ್ಕೊಳ್ತಾನೆ. ಸೊ ಅಂದ್ಕೊಂತ ಹಾಡುಗಳು ಹಾಡ್ತಾ ಗುಡಿಸ್ತಾನೆ. ಸೊ ಯಾವಾಗ ಆಗೋಗುತ್ತೋ ಕೂಡ ಗೊತ್ತಿಲ್ಲ, ಬಟ್ ತುಂಬ ಅವೇರ್ನೆಸ್ಸಿಂದ ನೀಟಾಗಿ ಗುಡಿಸ್ತಾನೆ. ಸೊ ಇದೇ ಥರ ಒಂದು 5 ವರ್ಷಗಳ ಕಾಲ ಇದೇ ಕೆಲಸ ಮಾಡ್ತಾನೆ, ಬೆಳಗ್ಗೆ ಮತ್ತು ಸಾಯಂಕಾಲ ಪ್ರತಿನಿತ್ಯ. ಯಾಕಂದರೆ ಆ ಇಡೀ ದಾರಿ ಎಷ್ಟೋ ದೊಡ್ಡ ದೊಡ್ಡ ಮರಗಳಿರುತ್ತೆ. ಸೊ ಎಲೆಗಳು ಬೀಳ್ತಾನೆ ಇರುತ್ತೆ, ನಮಗೆ ಗೊತ್ತು. ಸೊ ಅವನು ಗುಡಿಸ್ತಾನೇ ಇರ್ತಾನೆ. ಆದರೆ ಅವನು ಒಂದು ದಿನ ಕೂಡ, ಒಂದು ಚೂರು ಕೂಡ ಯಾಕಪ್ಪ ನಾನು ಈ ಕೆಲಸ ಮಾಡಬೇಕು, ಇಷ್ಟು ಕೆಟ್ಟ ಕೆಲಸ ನನಗೆ ಕೊಟ್ಟಿದ್ದಾರೆ ಅಂತನೋ, ಅಥವಾ ಯಾರು ಮಾಡ್ತಾರೆ ನನಗೆ ಆಗ್ತಾ ಇದೆಯೋ ಅಂತನೋ ಯಾವಾಗಲೂ ಅಂದ್ಕೊಂಡಿಲ್ಲ. ಬಟ್ ಅವನು ಏನು ಅಂದ್ಕೊಂಡಿದ್ದಾನಂದರೆ, ಈ ದಾರಿಯಲ್ಲಿ ಯಾರ್ಯಾರು ಪ್ರಯಾಣ ಮಾಡ್ತಾರೋ ಹ್ಯಾಪಿಯಾಗಿರಬೇಕು, ಶಾಂತವಾಗಿರಬೇಕು, ಅವರೊಂದು ಜ್ಞಾನವಂತರಾಗಬೇಕು ಅನ್ಕೊಂತ ಪ್ರತಿನಿತ್ಯ ಕೆಲಸ ಮಾಡ್ತಾ ಹೋಗ್ತಾನೆ. ಸೊ ಹೀಗೆ ಮಾಡ್ತಾ 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 5 ವರ್ಷಗಳು ಕಳೆದೋಗುತ್ತೆ. ಸೊ ಇವನು ಕೂಡ ಆ ಮೊನಾಸ್ಟ್ರಿಯಲ್ಲಿ ಏನು ಕಲಿಬೇಕು ಎಲ್ಲವನ್ನೂ ಕಲಿತಾ ಬರ್ತಾನೆ. ಸೊ 5 ವರ್ಷಗಳಾದ ನಂತರ ಇವನ್ನ ಹುಡ್ಕೊಂತ ಎಷ್ಟೋ ಜನರು ಬಂದು ಸೇರ್ತಾರೆ. ಯಾರು ಏನು ಅಂತ ಕೂಡ ಗೊತ್ತಿಲ್ಲ, ಈ ಮಾಂಕ್ ಯಾರು ಅಂತ ಕೂಡ ಗೊತ್ತಿಲ್ಲ. ಬಟ್ ಈ ಮಾಂಕ್ ಹೆಸರನ್ನ ಹುಡ್ಕೊಂಡು ಎಷ್ಟೋ ಜನರು, ಸಾವಿರಾರು ಜನರು ಬಂದ್ಬಿಟ್ಟು ಆ ಮಾಂಕ್ ಹತ್ರ ಕೂತ್ಕೊಂಡು ಬಿಡ್ತಾ ಇರ್ತಾರೆ ಪ್ರತಿನಿತ್ಯ, ನೀವು ಹೇಳಿ, ನೀವೇನಾದರೂ ಹೇಳಿ ಅಂತ. ಸೊ ಆ ಒಂದು ಕೆಲಸ ಮಾಡ್ತಾ ಇರುವಾಗ ಅವರು ಖುಷಿಯಿಂದ ಮಾಡೋದೊಂದು, ಮತ್ತು ಆ ಭಾವನೆಗಳು, ಅವ್ರ ಫೀಲಿಂಗ್ಸ್ ಏನು, ಪ್ರತಿಯೊಬ್ಬರು ಖುಷಿ ಇರಬೇಕು ಅಂತ ಅಲ್ವಾ. ಸೊ ಹಾಗೇನೆ ಆ ದಾರಿಯಲ್ಲಿ ಯಾರ್ಯಾರು ನಡೀತಾ ಇದ್ರು ಪ್ರತಿಯೊಬ್ಬರು ಖುಷಿಯಾಗಿದ್ರು, ಪೀಸ್ಫುಲ್ ಆಗಿದ್ರು. ಕೊನೆಗೆ ಆ ಎನರ್ಜಿ ಅವ್ರ ಕಡೆನೇ ಹೇಳ್ಕೊಂಡು ಬಂದಿತ್ತು. ನೋಡಿ ಎಷ್ಟು ವಂಡರ್ಸ್ ಮಾಡುತ್ತೆ ಅಂದರೆ, ನಮ್ಮ ಭಾವನೆಗಳನ್ನೋದು ಅಷ್ಟು ಇಂಪ್ಯಾಕ್ಟ್ ಆಗುತ್ತೆ ಮಾಸ್ಟರ್ಸ್. ನಾವು ಮನೆಯಲ್ಲಿ ಎಷ್ಟೋ ಕೆಲಸಗಳು ಮಾಡ್ತಾ ಇರ್ತೀವಿ, ಆದರೆ ನೊಂದ್ಕೊಳ್ತಾ ಮಾಡ್ತಾ ಇರ್ತೀವಿ. ಕೆಲವೊಂದು ಸತಿ ಯಾಕೆ ಮಾಡಬೇಕು, ಪ್ರತಿನಿತ್ಯ ಅಡುಗೆ ಮಾಡಬೇಕು, ಪ್ರತಿನಿತ್ಯ ಸ್ನಾನ ಮಾಡಿಸ್ಬೇಕು ಮಕ್ಕಳಿಗೆ, ಪ್ರತಿನಿತ್ಯ ಮನೆ ಗುಡಿಸ್ಬೇಕು, ಟಾಯ್ಲೆಟ್ಸ್ ಕ್ಲೀನ್ ಮಾಡಬೇಕು. ಇದು ತುಂಬ ಚಿಕ್ಕದಾಗಿ ನಾನೇನೂ ಮಾಡ್ತಾ ಇರಲಿಲ್ಲ, ಏನೋ ಮನೆಯಲ್ಲಿ ಕೂತ್ಕೊಂಡು ಇಷ್ಟೇ ಕೆಲಸಗಳಿಗೇನೆ ನನ್ನ ಜೀವನ ಆಗೋಗ್ತಾ ಇದೆ. ಇಂಥ ಭಾವನೆಗಳನ್ನು ನಾವು ಪ್ರತಿನಿತ್ಯ ಅಬ್ಸರ್ವ್ ಮಾಡಿ ಮಾಸ್ಟರ್ಸ್, ಎಷ್ಟು ಸತಿ ರಿಲೀಸ್ ಮಾಡ್ತೀವಿ. ಆದರೆ ಆ ಮಾಂಕ್ ಥರ ಏನು ಕೆಲಸ ಇದೆಯೋ ಅದು ನಾವು ಅಷ್ಟೇ ಖುಷಿಯಾಗಿ
ಯಾರು ಈ ಮನೆಗೆ ಬರ್ತಾರೋ ಅಥವಾ ಯಾರು ಈ ಪಾತ್ರೆಗಳಲ್ಲಿ ಊಟ ಮಾಡ್ತಾರೋ ಅವ್ರಿಗೆ ಬೇಕಾಗಿರೋದು ಎಲ್ಲವೂ ಸಿಗಲಿ, ಆನಂದವಾಗಿರಲಿ ಅನ್ಕೊಂತ ಮಾಡಿ. ಈ ಪಾತ್ರೆಗಳಲ್ಲಿ ಯಾರ್ಯಾರು ತಿಂತಾರೋ ಅವರೆಲ್ಲರೂ ಸಸ್ಯಾಹಾರಿಯಾಗಿ ಬದಲಾಗಲಿ, ಧ್ಯಾನಿಗಳಾಗಲಿ, ಜ್ಞಾನಿಗಳಾಗಲಿ. ಇಂಥ ಭಾವನೆಗಳು ನಮಗಿದ್ರೆ ಕ್ಷಣ ಕ್ಷಣ ಮಾಸ್ಟರ್ಸ್ ವಂಡರ್ಸ್ ಆಗುತ್ತೆ, ವಂಡರ್ಸ್ ವರ್ಕ್ ಆಗುತ್ತೆ. ಪೂರ್ತಿ ನಮ್ಮ ವಾತಾವರಣನೇ ಚೇಂಜ್ ಆಗುತ್ತೆ. ಸಸ್ಯಾಹಾರಿಗಳಾಗ್ಬಿಡ್ತಾರೆ, ಮಾಂಸಾಹಾರಿಗಳ ಇದ್ದರೂ ಕೂಡ. ಪ್ರತಿನಿತ್ಯ ನೀವು ಯಾವಾಗಲಾದರೂ ನಿಮಗೆ ಒಂದೊಂದು ಸತಿ ಯಾವ ಥರ ಸಿಚುವೇಶನ್ಸ್ ಬರುತ್ತಂದರೆ, ಮನೆಯಲ್ಲಿ ನೀವು ಒಬ್ಬರೇ ಧ್ಯಾನ ಮಾಡ್ತೀರಿ, ನಿಮಗೆ ಆದರೆ ಸತ್ಯ ಗೊತ್ತು, ಆ ಪ್ರಾಣಿಗಳನ್ನು ನಾನು ಕೊಂದೋದಿಲ್ಲ ಅಂತ. ಆ ನಿರ್ಧಾರ ತಗೊಳ್ಳಿ. ನಂತರ ಆ ಪ್ರಾಣಿಗಳನ್ನೇ ಬೇಡ್ಕೊಳ್ಳಿ, ಓ ಪ್ರಾಣಿಗಳೇ, ನಾನು ನಿಮ್ಮನ್ನು ಸಾಯಿಸೋದಕ್ಕೆ ನನಗೆ ಒಂಚೂರು ಇಷ್ಟ ಇಲ್ಲ, ದಯವಿಟ್ಟು ನೀವೇ ನನಗೆ ಏನೋ ಒಂದು ದಾರಿ ತೋರಿಸಿ ಅಂತ. ಆ ಭಾವನೆಗಳಿಂದ ನೀವು ಪ್ರತಿಯೊಂದು ಕೆಲಸ ಮಾಡ್ತಾ ಇರುವಾಗ ನಿಮಗೇನೆ ಏನೋ ಒಂದು ದಾರಿ ಸಿಗುತ್ತೆ. ಯಾಕಂದ್ರೆ ನೀವು ಒಪ್ಕೊಳ್ತಾ ಇಲ್ಲ ಆ ಮಾಂಸಾಹಾರವನ್ನು, ಅದನ್ನ ಅಡಿಗೆ ಮಾಡೋದಕ್ಕೆ ನೀವು ಒಂಚೂರು ಕೂಡ ಒಪ್ಕೊಳ್ತಾ ಇಲ್ಲ. ಒಂದೊಂದು ಬಾರಿ ಕಷ್ಟಗಳು ಬರ್ಬೋದು, ಟಫ್ ಸಿಚುವೇಶನ್ಸ್ ಬರ್ಬೋದು, ಆದರೆ ನೀವು ನಂಬಿರುವ ಸತ್ಯದ ಮೇಲೆ ನೀವು ನಿಂತುಕೊಂಡ್ರೆ ಆ ಟಫ್ ಸಿಚುವೇಶನ್ಸ್ ಕೂಡ ದಾಟಿ ಹೋಗುತ್ತೆ. ಸೊ ಅದನ್ನು ನಾವು ನಿಂತ್ಕೋಬೇಕು. ನಾವು ನಮಗೆ ಗೊತ್ತಿರೋ ಸತ್ಯದ ಮೇಲೆ ನಿಂತ್ಕೋಬೇಕು. ನಾನು ಆ ಪ್ರಾಣಿಗಳನ್ನು, ಆ ಒಂದು ಪರಿಣಾಮ ಕ್ರಮವನ್ನು ನಾನು ನಿಲ್ಲಿಸೋದಿಲ್ಲ. ಒಂದು ಪ್ರಾಣಿಯನ್ನು ಕೊಂತಾ ಇದ್ದೀವಿ ಅಂದರೆ ಅದರ ಒಂದು ಪರಿಣಾಮ ಕ್ರಮದಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀವಿ ನಾವು. ಸೊ ಅದು ಮತ್ತೆ ಪುನಃ ಜನ್ಮ ತಗೊಂಡು ಅದೇ ಥರ ಅದು ಜನ್ಮ ಎತ್ತಬೇಕು. ಯಾಕಂದರೆ ಅದು ಕಲಿಬೇಕಾಗಿರುವಂಥ ಅನುಭವಗಳು ಅದು ಕಲಿಯದೇನೆ ಅದು ಸತ್ತೋಗಿದೆ, ನಾವು ಸಾಯಿಸ್ಬಿಟ್ಟಿದ್ದೀವಿ. ಸೊ ಅದರ ಪರಿಣಾಮ ಕ್ರಮವನ್ನೇ ನಾವು ನಿಲ್ಲಿಸ್ಬಿಡ್ತಾ ಇದೀವಿ. ಎಷ್ಟು ಪಾಪ ಅಲ್ವಾ? ಸೊ ಖಂಡಿತ ನಾವು ಅದನ್ನು ಒಪ್ಕೊಳ್ಳೋದು ಬೇಡ ಮಾಸ್ಟರ್ಸ್. ಆ ಸತ್ಯದ ಮೇಲೆ ನಿಂತ್ಕೊಳ್ಳೋಣ. ಖಂಡಿತ ಬದಲಾಗುತ್ತೆ. ಟಫ್ ಆಗಿ ಕಾಣಬಹುದು ಸಿಚುವೇಶನ್ಸ್, ಆದರೆ ನಮ್ಮ ಧ್ಯಾನನೇ, ನಮ್ಮ ಧ್ಯಾನ ಶಕ್ತಿಯೇ, ಅದ್ಭುತವಾದ ನಮ್ಮ ಉನ್ನತವಾದ ಈ ಭಾವನೆಗಳೇ ಒಂದನ್ನು ಬದಲಾಯಿಸ್ಬಿಡುತ್ತೆ. ನಮ್ಮ ಎನ್ವಿರಾನ್ಮೆಂಟನ್ನು ಸಹ ಬದಲಾಯಿಸ್ಬಿಡುತ್ತೆ. ಆ ಸುತ್ತಲೂ ಇರುವ ಮನುಷ್ಯರನ್ನು ಸಹ ಬದಲಾಯಿಸ್ಬಿಡುತ್ತೆ. ಸೊ ನಾವು ಮನೆಯಲ್ಲೇ ಇರ್ಬೋದು, ಏನೇ ಕೆಲಸ ಮಾಡಲಿ, ಚಿಕ್ಕ ಕೆಲಸ ದೊಡ್ಡ ಕೆಲಸ, ಇಷ್ಟದಿಂದ ಮಾಡೋಣ, ಅದ್ಭುತವಾದ ಭಾವನೆಗಳಿಂದ ಮಾಡೋಣ, ಶುಚಿಯಾಗಿ ಇಟ್ಕೊಳ್ಳೋಣ ನಮ್ಮ ಮನೆಯನ್ನು. ನಾವು ನಮ್ಮ ಮನೆಯನ್ನು ಎಷ್ಟು ಶುಚಿಯಾಗಿ ಇಟ್ಕೊಳ್ತೇವೋ ಅಷ್ಟು ಬ್ಯೂಟಿಫುಲ್ ಪಾಸಿಟಿವ್ ಎನರ್ಜೀಸ್ ಇರುತ್ತೆ. ಕಸ ಎಲ್ಲಿ ನೋಡಿದರೂ ಕಸ, ಬಟ್ಟೆ, ಅನ್ವಾಂಟೆಡ್ ಮೆಟೀರಿಯಲ್ಸು ಎಲ್ಲ ತುಂಬಿಸ್ಕೊಂಡಿದ್ರೆ ನಮ್ಮ ಮೈಂಡು ಕೂಡ ಭಾರ ಆಗಿಬಿಡುತ್ತೆ, ಬ್ಲಾಕ್ ಆಗಿಬಿಡುತ್ತೆ ನಮ್ಮ ಮನೆಯೆಲ್ಲ. ಆ ಎನರ್ಜೀಸ್ ಬರಬೇಕು ಅಂದರೂ, ಒಂದು ಒಳ್ಳೆ ಮಾಸ್ಟರ್ಸ್ ಬರಬೇಕಂದ್ರೂ ಎಲ್ಲಿ ನೋಡಿದರೂ ಕಸ. ಸೊ ನಮ್ಮ ವಾತಾವರಣ ಹೆಂಗಿರುತ್ತೋ ನಮ್ಮ ಮೈಂಡು ಕೂಡ ಹಾಗೇ ಇರುತ್ತೆ ಮಾಸ್ಟರ್ಸ್. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ಕೆಲವು ವರ್ಷಗಳ ಹಿಂದೆ ಏನಾಯ್ತಂದರೆ, ಆಗ ಮೆಡಿಟೇಷನ್ ಕ್ಲಾಸಸ್ ತಗೊಳ್ಳೋದಕ್ಕೆ 2008-9 ಆ ಥರ ಇರ್ಬೋದು. ಆಗ ಮೆಡಿಟೇಷನ್ ಕ್ಲಾಸಸ್ ತಗೊಳ್ಳೋದಕ್ಕೆ ಹೋಗ್ತಾ ಇದ್ವಿ ಹೊರಗಡೆ. ಅಲ್ಲಿ ಆ ಮನೆಯಲ್ಲಿ ಏನಂದರೆ, ನಮಗೆ ಕುಡಿಯೋ ನೀರು ಯಾವಾಗಲೂ ದಿನಕ್ಕೆ ಯಾವಾಗಲೂ ಒಂದು ಸತಿ ಆಲ್ಟರ್ನೇಟ್ ಡೇಸಲ್ಲಿ ಬರುತ್ತೆ. ಆವಾಗ ನಾವು ರೆಡಿಯಾಗಿ ಇಟ್ಕೋಬೇಕು ಆ ನೀರನ್ನು, ಕುಡಿಯೋ ನೀರನ್ನು. ಸೊ ಆ ಟ್ಯಾಪ್ ಬಿಟ್ಬಿಟ್ಟಿದ್ದೀನಿ, ಅವತ್ತು ನೀರು ಬರೋ ದಿನ. ಸೊ ಆ ಟ್ಯಾಪ್ ಬಿಟ್ಬಿಟ್ಟಿದ್ದೀನಿ. ನಾನು ಕ್ಲಾಸ್ ತಗೊಳ್ಳೋಕ್ಕೆ ಹೋಗಿದ್ದೀನಿ, ನಾನು ನಮ್ಮ ಯಜಮಾನ್ರು. ಕ್ಲಾಸ್ ಮುಗಿಸ್ಕೊಂಡು ಮಧ್ಯಾಹ್ನ ಆಯಿತು, ಬಂದಿದ್ದೀವಿ. ಮನೆ ಓಪನ್ ಮಾಡಿದರೆ ಎಷ್ಟು ಫುಲ್ ವಾಟರ್, ಇಡೀ ಎಲ್ಲ ರೂಮ್ಸಲ್ಲಿ ವಾಟರ್ ತುಂಬೋಗಿದೆ. ಆ ಟ್ಯಾಪ್ ಓಪನ್ ಆಗಿದೆಯಲ್ವ, ಆ ಶಿಂಕಿಂದ ಓವರ್ಫ್ಲೋ ಆಗಿಬಿಟ್ಟು ಎಲ್ಲ ಮನೆ ತುಂಬೋಗಿದೆ. ಒಂದ್ಸತಿ ನೋಡಿ ಶಾಕ್ ಆಗಿಬಿಟ್ಟಿದೆ. ಅಂದರೆ ಫ್ಲೋಟ್ ಆಗ್ತಾ ಇದೆ ಎಲ್ಲ ಮೆಟೀರಿಯಲ್ಸು, ಐಟಮ್ಸ್ ಕೆಳಗಡೆ. ಸೊ ತುಂಬ ಒಂದು ಸತಿ ನೋಡಿದರೆ ಅಮ್ಮ ಹೇಗೆ ಇದನ್ನೆಲ್ಲ ಮಾಡಬೇಕು ಅರ್ಥ ಆಗಲಿಲ್ಲ. ಬಟ್ ನಾನು ನನ್ನ ಯಜಮಾನ್ರು ಇಬ್ಬರೂ ಸೇರಿ ಹ್ಯಾಪಿಯಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿದೆ. ಅದು ಆ ನೀರೆಲ್ಲ ಕ್ಲೀನ್ ಮಾಡಿದ್ರ ಮೇಲೆ ಎಷ್ಟು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸಸ್ ಅಂದರೆ, ಆ ಮನೇನೂ ಕ್ಲೀನ್ ಆಗೋಯ್ತು, ತುಂಬ ಹೈ ಎನರ್ಜೀಸ್ ಆಗೋಯ್ತು, ಹಾಗೆಯೇ ನಮ್ಮ ಮೈಂಡ್ ಕೂಡ ತುಂಬ ಖಾಲಿ ಆಗೋಯ್ತು. ಇದೇ ಥರ ಅನುಭವ ಆ ಮನೆಯಲ್ಲಿ ನಮಗೆ 2-3 ಸತಿ ಬಂದಿದೆ. ಒಂದು ಸತಿ ನಮ್ಮ ಯಜಮಾನ್ರು ಜರ್ಮನಿಗೆ ಹೋಗಿದ್ರು.
ಮನೆಯಲ್ಲಿ ಧ್ಯಾನ ಕಸ್ತೂರಿ ಕೆಲಸ ನಡೀತಾ ಇದೆ. ಸೊ ಇಡೀ ರಾತ್ರಿ ಕೆಲಸ ಮಾಡಿ ಅವರು ಮಲಗಿದ್ದಾರೆ ಟೆಕ್ನಿಷಿಯನ್ಸ್. ಸೊ ನಾವು ಇನ್ನೊಂದು ರೂಮಲ್ಲಿ ಮಲಗಿದ್ದೀವಿ. ಸೊ ಮಧ್ಯರಾತ್ರಿಯಲ್ಲಿ ಆ ಟೆಕ್ನಿಷಿಯನ್ಗೆ ಏನು ಒಂದು ಕನಸು ಬರ್ತಾ ಇದೆ ಅಂದರೆ, ಆ ಕನಸಿನಲ್ಲಿ ಅವರು ನೀರಲ್ಲಿ ಫ್ಲೋಟ್ ಆಗ್ತಾ ಇದ್ದಾರೆ ಅಂತ. ಸೊ ನಿಜವಾಗ್ಲೂ ನೋಡಿದರೆ ಅವ್ರು ನಿಜವಾಗ್ಲೂ ಫ್ಲೋಟ್ ಆಗ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಗಲಿಲ್ಲ, ಅಷ್ಟು ಟಯರ್ಡ್ ಆಗಿ ಮಲಗಿಬಿಟ್ಟಿದ್ದಾರೆ. ಸೇಮ್ ಮತ್ತೆ ಅದೇ ಥರ ಟ್ಯಾಪ್ ಬಿಟ್ಬಿಟ್ಟಿದ್ದೀನಿ, ನೀರೆಲ್ಲ ಕೂಡ ಮನೆಯೆಲ್ಲ ಬಂದ್ಬಿಟ್ಟಿದೆ. ಅವರು ಕೆಳಗಡೆ ಮಲ್ಕೊಂಡಿದ್ದಾರೆ, ಫ್ಲೋಟ್ ಆಗ್ತಾ ಇದೆ. ಸೊ ಎಲ್ಲರೂ ಸೇರಿ ಆ ಮಧ್ಯರಾತ್ರಿನೇ ಕ್ಲೀನ್ ಮಾಡಿದ್ದೀವಿ. ಸೊ ಆ ಕ್ಲೀನ್ ಮಾಡಿದ ನಂತರ ಎಷ್ಟೋ ಕಸ, ನಮಗೆ ಗೊತ್ತಿಲ್ಲದೆ ಇರೋ ಅಷ್ಟು ಕಸ ಕ್ಲೀನ್ ಆಗಿಬಿಟ್ಟಿದೆ. ಸೊ ನಾವೆಲ್ಲಿ ಇರ್ತೀವೋ ಆ ಮನೆಯ ಒಂದು ಎನ್ವಿರಾನ್ಮೆಂಟ್ನ ನಾವು ಅಷ್ಟು ಚೆನ್ನಾಗಿ ಇಟ್ಕೋಬೇಕು ಮಾಸ್ಟರ್ಸ್. ಅನ್ವಾಂಟೆಡ್ ಥಿಂಗ್ಸ್ ಏನಿದೆಯೋ ಕೊಟ್ಬಿಡಬೇಕು ಅಥವಾ ಬಿಸಾಕಬೇಕು, ಒಂದು ವ್ಯರ್ಥ ಅಂದರೆ. ಸೊ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ನಾವು ಇಟ್ಕೊತಾ ಹೋದಾಗ ನಮ್ಮ ಮೈಂಡ್ ಕೂಡ ತುಂಬ ಎಂಟಿ ಆಗಿರುತ್ತೆ. ಯಾಕಂದರೆ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಸುತ್ತಲೂ ಇರುವ ನಮ್ಮ ಪ್ರತಿಯೊಂದು ವಸ್ತುವಿನಲ್ಲಿ, ಪ್ರತಿಯೊಂದು ಇದರಲ್ಲಿ ಕೂಡ ನಮ್ಮ ಭಾವನೆಗಳು ತುಂಬಿರುತ್ತೆ ಮಾಸ್ಟರ್ಸ್. ಒಂದೊಂದು ಸತಿ ಯಾರೋ ಒಬ್ರು ಗಿಫ್ಟ್ ಕೊಟ್ಟಿರ್ತಾರೆ ನಮಗೇನಾದರೂ, ಆ ಗಿಫ್ಟು ನಮಗೆ ಇಷ್ಟ ಆಗಲ್ಲ, ಆದರೂ ಕೊಟ್ಟಿದ್ದಾರೆ, ಅದು ಬಿಸಾಕಕ್ಕೆ ಇಷ್ಟ ಇಲ್ಲದೆ ಅಲ್ಲಿಟ್ಕೊಳ್ತೀವಿ. ಅದನ್ನು ನೋಡಿದಾಗ ಎಲ್ಲ ಕೂಡ ಅವ್ರು ಹೀಗೆ, ಅವ್ರು ಹಾಗೆ, ಇದು ನನಗಿಷ್ಟ ಇಲ್ಲ, ನಾವು ಇದೇ ಎನರ್ಜೀಸ್ನ ರಿಲೀಸ್ ಮಾಡ್ತೀವಿ ನೋಡಿ, ನಮ್ಮ ಭಾವನೆಗಳು. ಸೊ ಅದನ್ನು ನೋಡಿದ ತಕ್ಷಣ ಅದರ ಹಿಂದೆ ಇರುವ ಭಾವನೆಗಳೆಲ್ಲ ನಮಗೆ ಅದು ನೆನಪು ಬರ್ತಾ ಇರುತ್ತೆ. ಸೊ ನಮ್ಮ ಎನರ್ಜಿ ಎಲ್ಲ ನಾವು ಕಳ್ಕೊತಾ ಇದ್ದೀವಿ. ಅಂಥದ್ದೆಲ್ಲ ತೆಗೆದು ಬಿಡಬೇಕು. ನಿಜವಾಗ್ಲೂ ನಿಮಗೆ ಏನು ಇಷ್ಟ ಇದೆಯೋ, ಏನು ಅವಶ್ಯಕತೆ ಇದೆಯೋ ಅದನ್ನು ಮಾತ್ರ ಇಟ್ಕೋಬೇಕು. ಚೆನ್ನಾಗಿ ಗಿಡಗಳು, ಇಂಥದ್ದು ಬ್ಯೂಟಿಫುಲ್ ಪೇಂಟಿಂಗ್ಸು, ನಿಮಗೆ ಇಷ್ಟ ಆಗಿರೋದು, ಟಚ್ ಆಗಿರೋದು, ಪ್ಯೂರ್ ಅನಿಸಿರೋದು, ಅವುಗಳನ್ನು ಮಾತ್ರ ಇಟ್ಕೋಬೇಕು. ನಾವು ಮನೆಯಲ್ಲಿ ಯಾರ ಚಿತ್ರಗಳೂ ಇರಲ್ಲ, ಓನ್ಲಿ ಪತ್ರಿಜಿ ಅವ್ರ ಚಿತ್ರಗಳು ಮಾತ್ರ ಅಲ್ಲಲ್ಲಿ ಒಂದು ಫ್ರೇಮ್, ದೊಡ್ಡ ಫ್ರೇಮ್ ಇರುತ್ತೆ. ಹಾಗೆ ಯಾವಾಗಲಾದರೂ ಫ್ರಿಜ್ ಮೇಲೆ ಅಲ್ಲಿ, ಯಾಕಂದರೆ ಅದನ್ನು ಒಂದು ನೋಡಿದಾಗ ಅದರ ಹಿಂದೆ ಇರುವ ಭಾವನೆಗಳು ಪ್ರತಿಯೊಂದಕ್ಕಿರುತ್ತೆ ಮಾಸ್ಟರ್. ಪತ್ರಿಜಿ ಅಂದರೆ ಪ್ಯೂರಿಟಿ, ಆ ಸ್ವಚ್ಛತೆಗೆ ಒಂದು ಸಿಂಬಾಲಿಸಿಟಿನೇ ಪತ್ರಿಜಿ. ಸೊ ಯಾವಾಗ ಆ ಮುಖ ನೋಡ್ತೀವೋ ಹೈ ಎನರ್ಜೀಸ್, ವೈಬ್ರೇಷನ್ಸ್ ಬರುತ್ತೆ. ಸೊ ನಮ್ಮ ಮನೆಯಲ್ಲಿ ಏನೇನು ಇಡ್ತೀವೋ ಅದು ತುಂಬ ಮುಖ್ಯ. ಹಾಗೆಯೇ ನಾವು ಅಡುಗೆ ಮಾಡ್ತಾ ಇರುವಾಗ ಪ್ರಶಾಂತ ಸ್ಥಿತಿಯಲ್ಲಿ ಮಾಡಬೇಕು ಮಾಸ್ಟರ್ಸ್. ಏನೋ ಒಂದು ಸೌಂಡ್ ಕೂಡ ಬೇಕಾಗಿಲ್ಲ. ಆ ಶೂನ್ಯ ಸ್ಥಿತಿ ಅನ್ನೋದು ಎಲ್ಲದಕ್ಕಿಂತ ಹೈಯೆಸ್ಟ್. ಸೊ ಯಾವಾಗ ನಾವು ಆ ಹೈಯೆಸ್ಟ್ ಶೂನ್ಯ ಸ್ಥಿತಿಯಲ್ಲಿ ಅಡುಗೆ ಮಾಡ್ತೀವೋ ತುಂಬ ಟೇಸ್ಟಿಯಾಗಿ ಬರುತ್ತೆ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನಿನ್ನೆ ನಾನು ಒಂದು ಹಾಗಲಕಾಯಿ ಪಲ್ಯ ಮಾಡಿದ್ದೇನೆ. ನಿಶ್ಶಬ್ದವಾದ ವಾತಾವರಣ ಇದೆ, ಎಂಜಾಯ್ ಮಾಡ್ತಾ ಮಾಡಿದ್ದೀನಿ. ನನ್ನ ಮಗ ನೋಡಿ ಕಟ್ ಮಾಡಿದ್ದು ನೋಡಿ, ವಾವ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅಂದಿದ್ದಾನೆ. ಅದೇ ಥರ ಅಡುಗೆ ಆದಮೇಲೆ ಮಗ, ಯಜಮಾನ್ರು ಇಬ್ಬರೂ ಕೂಡ ಎಷ್ಟು ಇಷ್ಟಪಟ್ಟು ತಿಂದಿದ್ದಾರೆ. ಅಷ್ಟು ರುಚಿಯಾಗಿ ಅದು ಬಂತು. ಸಿಂಪಲ್ ಡಿಶ್ ಆದರೆ ತುಂಬ ಟೇಸ್ಟಿಯಾಗಿ ಬಂತು. ಸೊ ಆ ಅಡುಗೆ ಮಾಡ್ತಾ ಇರುವಾಗ ಏನೂ ಇರಬಾರ್ದು, ಏನೂ ಕೇಳಿಸ್ಕೋಬಾರ್ದು. ಯಾಕಂದರೆ ನಾವು ಏನಾದರೂ ಕೇಳಿಸ್ಕೊತಾ ಇದ್ದೀವಿ ಅಂದರೆ ಆ ಹೇಳುವವರ ಭಾವನೆಗಳು ಆ ಒಂದು ಆಹಾರದ ಮೇಲೆ ಬಂದ್ಬಿಡುತ್ತೆ. ಹಾಗಾಗಿ ಏನೂ ಬೇಕಾಗಿಲ್ಲ ನಮಗೆ, ಯಾವುದೂ ಇಲ್ಲದೆ. ಇನ್ನೂ ಬೇಕಂದರೆ ನಿಮಗೆ ಆ ಥಾಟ್ಲೆಸ್ ಸ್ಟೇಜ್ ಬರ್ತಾ ಇಲ್ಲ ಅಂದರೆ ಒಂದು ಲೈಟ್ ಮ್ಯೂಸಿಕ್ನ ಇಟ್ಕೋಬೋದು. ಆದರೆ ಸಾಧ್ಯವಾದಷ್ಟು ಆ ಎಂಟಿ ಸ್ಟೇಟಲ್ಲಿ ಧ್ಯಾನ ಮಾಡಿ 2 ನಿಮಿಷ ಕುಕ್ ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಮತ್ತು ನೀವು ಅಡುಗೆ ಮಾಡ್ತಾ ಇರುವಾಗ ಬೇಕಂದರೆ ಈ ಆಹಾರ ಯಾರ್ಯಾರು ತಿಂತಾ ಇದ್ದಾರೋ ಅವರೆಲ್ಲರೂ ಸಸ್ಯಾಹಾರಿಗಳಾಗಿದ್ದಾರೆ, ಜ್ಞಾನವಂತರಾಗಿದ್ದಾರೆ, ಲೋಕ ಕಲ್ಯಾಣಕ್ಕೆ ಇವರು ತೋಡ್ಪಾಟು ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ನೀವು ಒಂದು ಸತಿ ಮುಂದೆ ಅಂದ್ಕೊಂಡು ಆ ಶೂನ್ಯ ಸ್ಥಿತಿಯಲ್ಲಿ ಅಡುಗೆ ಮಾಡಿ. ಪ್ರತಿಯೊಂದು ಕೆಲಸ ಹಾಗೇ ಮಾಡ್ಬೋದು. ಮನೆ ಗುಡಿಸೋದಾಗಿರ್ಬೋದು, ಒಂದು ಡಸ್ಟ್ ಕ್ಲೀನ್ ಮಾಡೋದಾಗಿರ್ಬೋದು, ಟಾಯ್ಲೆಟ್ಸ್ ಕ್ಲೀನ್ ಮಾಡೋದಾಗಿರ್ಬೋದು, ಮಕ್ಕಳಿಗೆ ತಿನ್ನಿಸೋದಾಗಿರ್ಬೋದು. ಅವರನ್ನು ನೊಂದ್ಕೊಳ್ತಾ ಬೈಸ್ತಾ ತಿನ್ನಿಸಿದ್ರೆ ಯಾವ ಥರ ಭಾವನೆಗಳನ್ನು ಅವ್ರ ಒಳಗೆ ನಾವು ಫೀಡ್ ಮಾಡ್ತಾ ಇದ್ದೀವಿ ಯಾವಾಗಲಾದರೂ ಗಮನಿಸಿದ್ರ ಮಾಸ್ಟರ್ಸ್? ಅವೇ ಅವ್ರ ಒಳಗೆ ಸೀಡ್ಸ್ ಆಗಿ ಹೋಗ್ತಾ ಇವೆ. ಖುಷಿಯಿಂದ ತಿನ್ನಿಸ್ಬೇಕು, ಇಷ್ಟದಿಂದ ತಿನ್ನಿಸ್ಬೇಕು.
ಇವನಿಗೆ ಬೇಕಾಗಿರೋ ಪೌಷ್ಟಿಕಾಂಶಗಳೆಲ್ಲವೂ ಇದರಲ್ಲಿದೆ. ಇದೊಂದು ಅಮೃತ ಆಹಾರ ಅಂತ ತಿನ್ನಿಸ್ಬೇಕು, ಅಥವಾ ಅವರೇ ತಿನ್ನೋ ಥರ ಸಹಾಯ ಮಾಡಬೇಕು, ಅದೇ ಥರ ಬಳಸಬೇಕು. ಸೊ ಈ ಥರ ಪ್ರತಿಯೊಂದರಲ್ಲಿ ನಮ್ಮ ಭಾವನೆಗಳನ್ನೋದು ಇರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇದು ನಮ್ಮ ಚಾನಲ್ಗೆ ಪ್ರೋತ್ಸಾಹ ನೀಡುತ್ತದೆ ಮತ್ತು ಯೂಟ್ಯೂಬ್ ಅಲ್ಗಾರಿದಮ್ ಈ ವಿಡಿಯೋವನ್ನು ಹೆಚ್ಚಿನ ಜನರಿಗೆ ತಲುಪಿಸಲು ಸಹಕರಿಸುತ್ತದೆ. ಹೀಗೆ ಮಾಡುವ ಮೂಲಕ ನೀವು ಧ್ಯಾನ, ಪತ್ರಿಜಿಯವರ ತತ್ವಗಳು, ಸಸ್ಯಾಹಾರ ಮತ್ತು ಪಿರಮಿಡ್ ಶಕ್ತಿಯ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ಭಾಗಿಯಾಗುತ್ತೀರಿ. ಧನ್ಯವಾದಗಳು.